ಹೆಲೋ ಗೆಳೆಯರೇ ಹಾಗೂ ಗೆಳತಿಯರೇ, ಎಲ್ಲರಿಗೂ S4 ವಾಯ್ಸ್ ಓವರ್ಗೆ ವೆಲ್ಕಮ್. ತುಂಬಾ ದಿನಗಳಾದ್ಮೇಲೆ ನಮ್ ಚಾನಲ್ ಅಲ್ಲಿ ಮೂವಿ ನೋಡ್ತಿದೀವಲ್ವಾ, ತುಂಬಾ ಜನ ಕೇಳ್ತಾನೆ ಇದ್ರು ಮಧ್ಯದಲ್ಲಿ ಒಂದೊಂದು ಮೂವಿನ ಹಾಕಿ ಅಂತ. ಸೊ ಇವತ್ತು ಟೈಮ್ ಸಿಕ್ತು ಅಪ್ಲೋಡ್ ಮಾಡೋದಕ್ಕೆ. ನಾನಂತೂ ಆಕ್ಚುಲಿ ಮೂವಿಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ರಿಲೀಸ್ ಏನೋ ಆಯ್ತು, ಅದನ್ನ ಅಪ್ಲೋಡ್ ಮಾಡಕ್ಕೆ ನೋಡಿ ನನ್ಗೆ ಇಷ್ಟು ಟೈಮ್ ಆಗೋಯ್ತು. ಆಕ್ಚುಲಿ ಇವತ್ತು ನಾವು ನೋಡೋ ಈ ಭಯಂಕರವಾಗಿರೋ ಒಂದು ಡಿಟೆಕ್ಟಿವ್ ಕಾಮಿಡಿ ಮೂವಿ, ಈ ಮೂವಿಯ ಆಲ್ರೆಡಿ 3 ಪಾರ್ಟ್ಸ್ ನಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಆ ಮೂವಿನ ನೋಡಿರೋರ್ಗೆ ಇದು ಯಾವ ತರ ಒಂದು ಕಾನ್ಸೆಪ್ಟ್ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಯಾಕಂದ್ರೆ ಅಷ್ಟೇ ಕಾಮಿಡಿಯ ಕೂಡ ಇರುತ್ತೆ. ಆ ಮೂವೀಸ್ ನ ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಆ 3 ಪಾರ್ಟ್ ಇರೋ ತರ ಒಂದು ಪ್ಲೇ ಲಿಸ್ಟ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ, ಕ್ಲಿಕ್ ಮಾಡಿ ನೋಡ್ಕೊಂಡ್ ಬಂದ್ಬಿಡಿ. ಮತ್ತೆ ಆ ಫಸ್ಟ್ 3 ಪಾರ್ಟ್ಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಲ್ಲ, ಆ 3 ಪಾರ್ಟ್ಸ್ ಗೂ ಹತ್ತತ್ರ ಸ್ವಲ್ಪ ಕಂಟಿನ್ಯೂಟಿ ಇರುತ್ತೆ. ಆದ್ರೆ ಇವತ್ತು ನಾವು ನೋಡೋ ಈ 4th ಪಾರ್ಟ್ ಗೆ ಕಂಟಿನ್ಯೂಟಿ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಈ 3 ಪಾರ್ಟ್ ಎಲ್ಲ ನಡೆಯೋದಕ್ಕೂ ಮುಂಚೆ ಅಂದ್ರೆ 1900s ಅಲ್ಲಿ ನಡೆದಿರೋ ತರ ತೆಗ್ದಿರ್ತಾರೆ. ಒಂದು ಕಾಮನ್ ಆದ ವಿಷಯ ಏನಂದ್ರೆ ನಮ್ ಹೀರೋ ಮತ್ತೆ ಅವ್ರ ಮಾವ, ಅವರ ಕಾಮಿಡಿ, ಅವರ ಡಿಟೆಕ್ಟಿವ್ ಮೈಂಡ್, ಅವ್ರ ಕಂಡಿಡಿಯೋ ವಿಷಯಗಳು, ಅವರ ಕ್ಯಾರೆಕ್ಟರ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ. ಅದೇ ತರನೇ ಅದ್ರಲ್ಲಿ ಯಾವ ತರ ಇತ್ತೋ ಇದ್ರಲ್ಲೂ ಅದೇ ತರನೇ ಅವರ ಡಿಟೆಕ್ಟಿವ್ ಮೈಂಡ್ ನ ಇಟ್ಟು ಒಂದು ಕೇಸ್ ನ ಸಾಲ್ವ್ ಮಾಡ್ತಾರೆ. ಅಂದ್ರೆ ಈ ಕತೆ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ನಡೆಯೋ ಕಂಟಿನ್ಯೂಟಿ ಆಗಿ ಒಂದು ಕೊಲೆ. ಆ ಕೊಲೆನ ಇವರಿಬ್ರು ಎಷ್ಟು ಬ್ರಿಲಿಯಂಟ್ ಆಗಿ ಸಾಲ್ವ್ ಮಾಡ್ತಾರೆ, ಅದಕ್ಕೆ ಕಾರಣಗಳೇನು, ಕೊಲೆನ ಯಾರು ಮಾಡ್ತಿದ್ದಾರೆ, ಏತಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಈ ಈರುಳ್ಳಿದು ಆ ತೊಲೆಗಳು ಹೆಂಗ್ ಬರುತ್ತೆ ಸಪರೇಟ್ ಆಗಿ ಆ ತರ ಬಿಚ್ಚಿ ಇಡ್ತಾರೆ. ಇವರ ಬ್ರಿಲಿಯಂಟ್ನೆಸ್ ಏನು, ಆ ಡಿಟೆಕ್ಟಿವ್ ಮೈಂಡ್ ನ ಇಟ್ಕೊಂಡು ಯಾವ ತರ ಈ ಕೇಸ್ ನ ಸಾಲ್ವ್ ಮಾಡ್ತಾರೆ. ಅದ್ರಲ್ಲೂ ಒಂದು ಕೇಸ್ ನ ಸಾಲ್ವ್ ಮಾಡೋದ್ರಲ್ಲಿ ಕಾಮಿಡಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ಇದಕ್ ಮೇಲೆ ಬ್ಲೇಡ್ ಹಾಕೋದು ಬೇಡ, ಜಾಸ್ತಿ ಆಗೋಯ್ತು. ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮೂವೀಸ್ ಮಾತ್ರ ಅಲ್ಲ, ಸೀರೀಸ್ ಅಪ್ಲೋಡ್ ಮಾಡಿದ್ರೆ ಕೂಡ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಹೈಪ್ ಮಾಡಿ. ಹೈಪ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ, ದಯವಿಟ್ಟು ಹೈಪ್ ಮಾಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಲೀಡರ್ ಬೋರ್ಡ್ ಮೇಲೆ ಬರೋದಕ್ಕೆ. ಇನ್ ಕೇಸ್ ಲೀಡರ್ ಬೋರ್ಡ್ ಮೇಲೆ ನಮ್ ವಿಡಿಯೋಸ್ ಬಂದ್ರೆ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗ್ತಿದೆ ಅಂತ ಅರ್ಥ. ಸೊ ಮರೀದೆ ಹೈಪ್ ಮಾಡ್ಬಿಡಿ, ನಮ್ ವಿಡಿಯೋಸ್ಗೆ ಲೈಕ್ ಕೂಡ ಮಾಡ್ಬಿಡಿ. ಅಂಡ್ ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಚೈನಾನೇ ತೋರ್ಸೋದು 1900 ಅಲ್ಲಿ ನಡೀತಾ ಇರೋದು. ಅವಾಗೆಲ್ಲ ರಾಜರ್ ತಾನೇ ಇದ್ದಿದ್ದು. ಅವರು ಅವ್ರ ನಾಡಿಗೆ ಸೇರಿರೋ ತುಂಬಾನೇ ಆರ್ಟ್ ಟ್ರೆಷರ್ಸ್ ಅಂದ್ರೆ ಮಣೆಕಟ್ಟಿನ ಖಜಾನೆಗಳು, ಇವುಗಳನ್ನೆಲ್ಲಾನು ಬೇರೆ ದೇಶಕ್ಕೆ ಕಳಿಸ್ತಾರೆ. ಮುಖ್ಯವಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಕಳಿಸ್ತಾ ಇರ್ತಾರೆ. ಚೈನಾದವರು ಯಾವ ಅರ್ಥದಲ್ಲಿ ಕೊಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇರೋದು, ಅವರಿಂದ ನಮ್ಗೇನು ಅಪಾಯ ಆಗ್ಬಾರ್ದು ಅನ್ನೋದಕ್ಕೋಸ್ಕರ. ಮುಖ್ಯವಾಗಿ ಈ ಅರ್ಥಕ್ಕೆ ಅಂತ ಇಟ್ಕೊಳ್ಳಿ. ಇವ್ರೇನೋ ಕೊಡ್ತಾರೆ, ಅದನ್ನ ನಾಚಿಕೆ ಇಲ್ದೆ ಆ ಸ್ಯಾನ್ ಫ್ರಾನ್ಸಿಸ್ಕೋಕ್ ಸೇರಿರೋರು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಚೈನಾಗೆ ಸೇರಿರೋ ಮಹಾರಾಣಿ ಹೇಳ್ತಾರೆ, ಏನಪ್ಪಾ ನಾವೊಂದು 7 ದೇಶಕ್ಕೆ ಹಂಗೋ ಹಿಂಗೋ ಬಕೆಟ್ ಹಿಡ್ಕೊಂಡು ಯುದ್ಧ ಬೇಡ ಗಿದ್ದ ಬೇಡ ನೆಮ್ಮದಿಯಾಗಿ ಫ್ರೆಂಡ್ಶಿಪ್ ಅಲ್ಲಿ ಇದ್ಬೇಡಣ ಅಂತ ನೋಡ್ತಾ ಇದೀವಿ. ಆದ್ರೆ ನಮ್ ದೇಶಕ್ಕೆ ಸೇರಿರೋ ಕೆಲವು ನಾಯಿಗಳು ಬೇರೆ ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗೋದು ಅಲ್ದೆ ನಮ್ ನಾಡು ನಮ್ಗೆ ಸ್ವಂತ ಅಂತ ಹೇಳಿ ಹೋರಾಟ ಮಾಡ್ಕೊಂಡ್ ಸುತ್ತಾ ಇದಾರಂತೆ. ಮುಖ್ಯವಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಈ ತರ ಅವರು ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಏನ್ ಅರ್ಥ? ನಮ್ಮಲ್ಲಿ ಯಾರಾದ್ರೂ ಹೋಗಿ ಫಸ್ಟ್ ಅಲ್ಲಿ ಹೋರಾಟ ಮಾಡ್ತಾರೋನೆ ಎತ್ತಾಕೊಂಡ್ ಬನ್ರಿ ಅಂತ ಹೇಳಿ ಇವ್ರೊಂದು ಟೀಮ್ ನ ಕಳಿಸ್ತಾರೆ. ಅದ್ರಲ್ಲಿ ಮುಖ್ಯವಾಗಿ ತೋರ್ಸೋದೆ ಈ ಪಾಟ್ ಮುಖ ಇರೋನ. ನೋಡೋದಕ್ಕೆ ಪಾಟ್ ಮುಖ ಇದ್ದಂಗೆ ಇದೆ, ಆದ್ರೆ ಅಷ್ಟೇ ಟ್ಯಾಲೆಂಟೆಡ್ ಪರ್ಸನ್. ಇನ್ನು ಹೇಳ್ಬೇಕಂದ್ರೆ ಚೈನಾ ದೇಶಕ್ಕೆ ಸೈನ್ಯರು ಇರ್ತಾರಲ್ಲ, ಅವ್ರಿಗೆ ಸೈನ್ಯಾಧಿಪತಿ ಇವನು ಕೆಲವರನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಕರ್ಕೊಂಡು ಹೋಗ್ತಿದ್ದಾನೆ. ಚೈನಾದವ್ರೇನೋ ಸ್ಯಾನ್ ಫ್ರಾನ್ಸಿಸ್ಕೋ ಅವ್ರನ್ನ ಯಾವ ಅರ್ಥದಲ್ಲಿ ನೋಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡು ಈ ತರ ಅವ್ರ ನಾಡಿಗೆ ಸೇರಿರೋ ಕೆಲವೊಂದು ಟ್ರೆಜರ್ಸ್ ನ ಕೊಡ್ತಾ ಇದ್ದಾರೆ. ಆದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಎತ್ಕೊಳ್ಳೋ ಅರ್ಥ ಏನು? ತುಂಬಾ ಮೋಸವಾಗಿ ಚೈನಾ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಅಂದ್ರೆ ನಾವ್ ಕೇಳೋದನ್ನೆಲ್ಲ ಅವ್ರು ಕೊಡ್ತಾ ಇರೋವರೆಗೂ ಸರಿನೇ, ಒಂದು ವೇಳೆ ನಾವ್ ಕೇಳಿದ್ದನ್ನ ಅವ್ರು ನಮ್ಗೆ ಕೊಟ್ಟಿಲ್ಲ ಅಂತ ಇಟ್ಕೋ, ಅವ್ರ ಕತೆಗಳನ್ನೆಲ್ಲ ಮುಗಿಸ್ತಾ ಇರೋದೇ ಅನ್ನೋ ತರ ಮಾತಾಡ್ಕೊಳ್ತಾರೆ. ಇವಾಗ ಅಲ್ಲಿ ಸೀನ್ ಕಟ್ ಮಾಡಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ತೋರಿಸ್ತಾರೆ. ಅಲ್ಲಿ ಒಂದು ವಯಸ್ಸಾಗಿರೋ ಇಂಡಿಯನ್ ಟ್ರೈಬ್ ಗೆ ಸೇರಿರೋ ಒಂದು ವ್ಯಕ್ತಿ, ಆ ಟೈಮಲ್ಲಿ ತುಂಬಾ ಜನ ಹೋಗಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಸೆಟ್ಲ್ ಆಗಿರ್ತಾರಲ್ವಾ, ಆತರ ಟ್ರೈಬ್ಸ್ ಎಲ್ಲ ಕೂಡ ಆ ತರ ಇವ್ರು ಬೆಳೆದಿದ್ದನ್ನ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಕೆಲವು ಐಟಮ್ಸ್ ನ ಕೊಡೋದಕ್ಕೆ ಅಂತ ಬಂದಿರ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋಗೆ. ಅವ್ರ ಆತರ ಒಂದು ಗಾಡಿಲಿ ಅದನ್ನೆಲ್ಲ ತಗೊಂಡ್ ಹೋಗ್ತಾ ಇರ್ಬೇಕಾದ್ರೆ ದೂರದಲ್ಲಿ ಒಂದು ವ್ಯಕ್ತಿ ಫುಲ್ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ನಿಂತಿರ್ತಾನೆ. ಡೌಟ್ ಬಂದು ಹತ್ರ ಹೋಗ್ತಾ ಇದಾರೋ ಇಲ್ವೋ, ಈ ತಾತನ್ ಕತೆ ಮುಗೀತು. ಅಷ್ಟೇ ಅಲ್ಲದೆ ಒಂದು ಹುಡುಗಿನ ಕೂಡ ಅಲ್ಲಿ ಸಾಯಿಸಾಕಿರ್ತಾರೆ. ಈಗ ಅಲ್ಲಿ ಸೀನ್ ಕಟ್ ಮಾಡಿದ್ರೆ ನಮ್ ಹೀರೋ ಎಂಟ್ರಿ. ಅವ್ರು ಈಗ ತಾನೇ ಸ್ಯಾನ್ ಫ್ರಾನ್ಸಿಸ್ಕೋಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಟೀ ಕುಡಿಯೋ ಟೈಮ್ ಅಲ್ಲಿ ಒಂದು ಕೊಲೆ ಕೇಸ್ ನ ಏನ್ ಬ್ರಿಲಿಯಂಟ್ ಆಗಿ ಸಾಲ್ವ್ ಮಾಡ್ತಿದ್ದಾರೆ ಅಂತಿದ್ದೀರಾ? ಇವ್ರ ಜೊತೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಒಂದು ವ್ಯಕ್ತಿ ನಿದ್ದೆನಲ್ಲೇ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಸುತ್ತ ಇರೋರು ಹೇಳ್ತಾ
ಹೇಳ್ತಾ ಇರೋದು ಇದು ನ್ಯಾಚುರಲ್ ಡೆತ್ ಅಂತ. ಆದ್ರೆ ಅಲ್ಲ, ಇವ್ರಿಗೆ ಡೋಸೇಜ್ ಜಾಸ್ತಿ, ನಿದ್ದೆ ಮಾತ್ರೆ ಡೋಸೇಜ್ ಜಾಸ್ತಿ ಕೊಟ್ಟು ಸಾಯಿಸಿದ್ದಾರೆ ಅಂತ ನಮ್ ಹೀರೋ ವಾದ. ಅದಕ್ಕೊಂದು ಕಾರಣನೂ ಇದೆ. ಈಗ ಸತ್ತಿದಾರಲ್ವಾ, ಆ ವ್ಯಕ್ತಿ ಡೈಲಿ ನೈಟ್ ಒಂದು ಡ್ರಿಂಕ್ ನ ಕುಡಿತಾರಂತೆ. ಆಸ್ ಯೂಶುವಲ್ ನಿನ್ನೆ ನೈಟ್ ಕೂಡ ಡ್ರಿಂಕ್ ನ ಕುಡಿದಿದ್ದಾರೆ. ಆದ್ರೆ ಅದರಲ್ಲಿ ಕ್ಲೋರಿಯಂ ನೈಟ್ರೇಟ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಹಾಕಿದ್ದಾರೆ, ಅದೊಂದು ಕೆಮಿಕಲ್ ಟ್ಯಾಬ್ಲೆಟ್. ಅದರಿಂದಾನೇ ಅದನ್ನ ಕುಡಿದ್ಮೇಲೆನೆ ಇವ್ರು ಡೆತ್ ಆಗಿರೋದು ಅಂತ ನಮ್ ಹೀರೋ ವಾದ. ಅದಕ್ಕ ಗ್ಲಾಸ್ ನ ಕೂಡ ತೋರಿಸ್ತಾರೆ. ಆ ಡ್ರಿಂಕ್ ಅಲ್ಲಿ ಒಂದು ಐಸ್ ಕ್ಯೂಬ್ಸ್ ಹಾಕಿದ್ದಲ್ವಾ, ಆ ಟ್ಯಾಬ್ಲೆಟ್ ದ ಒಂದು ಪೀಸು ಐಸ್ ಕ್ಯೂಬ್ ಗೆ ಸಿಕ್ಕಾಕೊಂಡು ಅದು ಸ್ವಲ್ಪ ಲೇಟ್ ಆಗಿ ಕರಗುತ್ತಲ್ವಾ, ಆ ತರ ಕರ್ಗಿರೋ ಡ್ರಿಂಕ್ ಆ ಗ್ಲಾಸ್ ಅಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತೆ. ಇದನ್ನ ಈಗ ಪ್ರೂಫ್ ಆಗಿ ತೋರಿಸ್ತಾ ಇರೋದು. ಅಂದ್ರೆ ಆ ವ್ಯಕ್ತಿ ಜೊತೆ ಬಂದಿರೋ ಇನ್ನೊಬ್ಬತನ ಡ್ರಿಂಕ್ ನ ಕೊಟ್ಟಿರೋದು, ಅವನೇ ಕಲ್ಪ್ರಿಟ್, ಹಿಡೀರಿ ಅವನ್ನ ಅಂತ ಹೇಳಿ ಅಷ್ಟೇ. ಇವನ್ ಕಾಫಿ ಕುಡಿಯೋ ಟೈಮ್ ಅಲ್ಲಿ ಈ ಕೇಸ್ ನ ಸಾಲ್ವ್ ಮಾಡ್ದ. ಅದು ನ್ಯಾಚುರಲ್ ಡೆತ್ ಅಲ್ಲ, ವಾಂಟೆಡ್ಲಿ ಕೊಲೆ ಮಾಡಿರೋದು ಅಂತ. ಇದರಿಂದ ನಿಮಗ್ ಡೌಟ್ ಬರ್ಬೋದು, ನಮ್ ಹೀರೋ ಒಂದು ಡಿಟೆಕ್ಟಿವ್ ಅಲ್ವಾ, ಕಂಡಿಡಿಯೋ ತುಂಬಾ ಈಸಿ ಅಂತ. ಇವಾಗವರೆಗೂ ಅವನು ಡಿಟೆಕ್ಟಿವ್ ಇನ್ನೂ ಆಗಿಲ್ಲ, ಯಾಕಂದ್ರೆ ಅವ್ನಿಗೆ ಅಷ್ಟು ಟ್ಯಾಲೆಂಟ್ ಇದ್ರು ಇವಾಗವರೆಗೂ ಅವನ ಹತ್ರ ಯಾವ್ದೇ ಒಂದು ಕೇಸ್ ಬರ್ಲಿಲ್ಲ. ಈಗ ಈ ಕೇಸ್ ನ ಅಟೆಂಡ್ ಮಾಡೋದು ಕೂಡ ಒಬ್ರು ಕಾರಣರೇ, ಅಂದ್ರೆ ಒಬ್ರು ಹೇಳಿನೇ ನಮ್ ಹೀರೋ ಇದನ್ನ ಅಟೆಂಡ್ ಮಾಡಿರೋದು. ಅವರೇ ಶೆರ್ಲಾಕ್ ಹೋಮ್ಸ್ ಅಂತ. ಅವರು ನಮ್ ಹೀರೋ ಜೊತೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ. ಅವ್ರಿಗೆ ಬಂದಿರೋ ಈ ವಿಷಯನೇ, ಅಂದ್ರೆ ಈ ತರ ಒಂದು ಕೇಸ್ ನಾನೇ ನಮ್ ಹೀರೋಗೆ ಸಾಲ್ವ್ ಮಾಡಕ್ ಕೊಟ್ಟಿರೋದು. ಅಂದ್ರೆ ಒಂದು ಟೆಸ್ಟಿಂಗ್ ತರ ಮಾಡಿರೋದು. ಫಸ್ಟ್ ಟೆಸ್ಟಿಂಗ್ ಬೆಸ್ಟ್ ಟೆಸ್ಟಿಂಗ್ ಪ್ಲಸ್ ಸಕ್ಸಸ್ ಕೂಡ ಆಗ್ಬಿಟ್ರಲ್ವಾ, ಇನ್ ಅವ್ರು ಸುಮ್ನೆ ಇರ್ತಾರಾ? ನಮ್ ಹೀರೋ ಹೇಳ್ತಾನೆ, ಸರ್ ಈ ಡಿಟೆಕ್ಟಿವ್ ಕೆಲಸ ಏನ್ ಥ್ರಿಲ್ಲಿಂಗ್ ಆಗಿದೆ ಸರ್, ಆ ಫೀಲಿಂಗ್ ನ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಸೂಪರ್ ಆಗಿದೆ. ಸೈಲೆಂಟ್ ಆಗಿ ನಿಮ್ ಅಸಿಸ್ಟೆಂಟ್ ಆಗಿ ನನ್ನ ಸೇರ್ಸ್ಕೊಂಡ್ಬಿಡ್ರಿ ಸರ್, ನಿಮ್ ಜೊತೆ ಇದ್ಬಿಡ್ತೀನಿ ಅಂದಾಗ ಆ ಶೆರ್ಲಾಕ್ ಹೋಮ್ಸ್ ಅನ್ನೋರು ಹೇಳ್ತಾರೆ, ಅಚ್ಚಚ್ಚೋ ನನಗ ಆತರ ಅಸಿಸ್ಟೆಂಟ್ ಶಿಷ್ಯರು ಹಂಗೆ ಹಿಂಗೆ ಅಂತೆಲ್ಲ ಇಟ್ಕೊಂಡ್ ಅಭ್ಯಾಸ ಇಲ್ಲಪ್ಪ. ಆದ್ರೆ ನೀನ್ ತುಂಬಾ ಟ್ಯಾಲೆಂಟೆಡ್, ಈ ತರ ಟ್ಯಾಲೆಂಟ್ ನ ವೇಸ್ಟ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಆಗೋದಿಲ್ಲ. ಸರಿ, ನಾನ್ ನಿನಗೊಂದ್ ಕೆಲ್ಸನ ಕೊಡ್ತೀನಿ, ಇನ್ನೊಂದು ಡಿಟೆಕ್ಟಿವ್ ಮೈಂಡ್ ನ ಯೂಸ್ ಮಾಡಿ ನೀನೊಂದ್ ಕೇಸ್ ನ ಸಾಲ್ವ್ ಮಾಡ್ಬೇಕು. ಈಗ ನಾನ್ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇಳಿದಿದ ತಕ್ಷಣ ನನ್ನ ಹೆಸರು ಹಾಕೊಂಡಿರೋ ನೇಮ್ ಬೋರ್ಡ್ ನ ಇಟ್ಕೊಂಡು ನಿಂತಿರ್ತಾರೆ. ಅವ್ರ ಹತ್ರ ಮೈಂಡ್ ಬ್ಲೋಯಿಂಗ್ ಆಗಿರೋ ಒಂದು ಕೇಸ್ ಇದೆ, ನೀನ್ ಅದನ್ನ ಸಕ್ಕದಾಗಿ ಸಾಲ್ವ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಸೊ ಕೇಸ್ ನ ನೀನೇ ಎತ್ಕೊಂಡ್ ಮಾಡ್ಕೊ ಅಂತ ಹೇಳಿ ಈಗ ಸ್ಟೇಷನ್ ಬಂತು. ಅವ್ರವ್ರು ದಿಕ್ಕಾಪಲ್ಲಾಗಿ ಇಳ್ದೊಟ್ಟೋದ್ರು. ಶೆರ್ಲಾಕ್ ಹೋಮ್ಸ್ ಸ್ಟೋರಿ ನೋಡಿರೋರ್ಗೆ ಗೊತ್ತಿರತ್ತೆ, ಅವ್ರ ಜೊತೆ ಒಂದು ಡಾಕ್ಟರ್ ಇರ್ತಾರೆ. ಈಗ ಡಾಕ್ಟರ್ ಶೆರ್ಲಾಕ್ ಹೋಮ್ಸ್ ನ ಕೇಳ್ತಾರೆ, ಯಾಕೋ ನಿನಗ್ ಬಂದಿರೋ ಕೇಸ್ ಏನೋ ಆ ಹುಡ್ಗನ್ ಕೇಳ್ ಕೊಟ್ಟಿದ್ಯಾ, ಅವ್ನ್ ಕೈಲ್ ಆಗತ್ತಾ ಅನ್ನೋ ತರ ಕೇಳಿದಾಗ, ಇನ್ನೇನಪ್ಪಾ ನನ್ನ ಅದ್ರಲ್ಲಿ ಸಿಕ್ಕಾಕೊಳಕ್ ಕೇಳ್ತೀಯಾ, ಆ ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಒಬ್ಬ ಚೈನಾದವನು. ಇವಾಗ ಚೈನಾದವನ್ಗೆ ಇಂಗ್ಲಿಷ್ ಅವ್ನ್ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ಆಮೇಲೆ ನನ್ನ ಹಾಕೊಂಡ್ ರುಬ್ಬಕ್ಕ, ಜಾಸ್ತಿ ಮಾತಾಡಿದ್ರೆ ಯಾವ ಮೂಲೆನಲ್ಲಿ ನಿಂಬೆನ್ ಗುಡುಗಿಸ್ತಾರೋ ನನಗೇನ್ ಗೊತ್ತು, ಅದಕ್ಕೆ ಚೈನಾದವನ್ ಕೇಸ್ ನ ಚೈನಾದವನೇ ಸಾಲ್ವ್ ಮಾಡ್ಲಿ ಅಂತ ಹೇಳಿ ಅಂತ ಒಂದು ಟ್ಯಾಲೆಂಟೆಡ್ ಅವನಿಗೆ ಕೊಟ್ಟೆ ಕಣೋ. ಹೀರೋಯಿನ್ ಸುಮ್ನೆ ಅಲ್ಲ, ಸಖತ್ ಟ್ಯಾಲೆಂಟ್ ಇದೆ ಅವನಲ್ಲಿ ಅಂತ ಹೇಳಿರ್ತಾರೆ ಶೆರ್ಲಾಕ್ ಹೋಮ್ಸ್ ಅವರು. ಈ ಕಡೆ ಏನ್ ಕೇಸು ಎಂತ ಅಂತ ನಮ್ ಹೀರೋ ಏನು ಕೇಳಲಿಲ್ಲ, ಒಂದು ಕೇಸ್ ಬಂತಲ್ವಾ ಅನ್ನೋ ಖುಷಿಯಲ್ಲಿ ಶೆರ್ಲಾಕ್ ಹೋಮ್ಸ್ ಅಂತ ಬೋರ್ಡ್ ಇಟ್ಕೊಂಡಿರೋರ ಹತ್ರ ಹೋಗ್ಬಿಟ್ಟು, ನಾನೇ ಶೆರ್ಲಾಕ್ ಹೋಮ್ಸ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾನೆ. ಬನ್ನಿ ಬನ್ನಿ ಹೋಗ್ತಾ ದಾರಿಯಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ ಪಾಪ ವಾಂಟೆಡ್ಲಿ ಸಿಕ್ಕಾಕೊಂಡಿರೋ ಕುರಿನ ಎತ್ತಾಕೊಂಡು ಹೋದಂಗೆ ನಮ್ ಹೀರೋನ ಎತ್ತಾಕೊಂಡು ಹೋಗ್ತಿದ್ದಾರೆ. ಆತರ ಹೋಗ್ಬೇಕಾದ್ರೆ ಇಂಗ್ಲಿಷ್ ಅವರು ಚೈನಾದವ್ರ ವಿರುದ್ಧ ತುಂಬಾ ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಚೈನಾ ಅವ್ರ ಮುಖ ಕಾಣಿಸಿದ್ರೆ ಸಾಕು ಏನೇಂದ್ರಲ್ಲಿ ಹೊಡಿತಾರೋ ಗೊತ್ತಿಲ್ಲ. ಆತರ ನಮ್ ಹೀರೋಗ ಒಂದ್ ಎರಡು ಡೇಟ್ ಬಿತ್ತು, ಏನ್ರಿ ಇದು ಪ್ರಾಬ್ಲಮ್, ಈ ತರ ಬಂದ್ ಸಿಕ್ಕಾಕೊಂಡ್ವಲ್ಲ ಅಂದಾಗ ಇದಕ್ಕೆಲ್ಲ ಮೂಲ ಕಾರಣ ಜಾಕ್ ದ ರಿಪ್ಪರ್ ಅಂತ ಹೇಳ್ತಾರೆ. ಏನು ಜಾಕ್ ದ ರಿಪ್ಪರ್, ಅವನು ಲಂಡನ್ ಅವನಲ್ವಾ, ಅವನಿಗೆ ಇಲ್ಲೇನ್ ಕೆಲ್ಸ ಅಂತ ಕೇಳ್ತಾರೆ. ಅದೇಪ್ಪ ನಮ್ಗೂ ಗೊತ್ತಾಗ್ತಾ ಇಲ್ಲ, ಹೋದ 10ನೇ ತಾರೀಕು ನೈಟ್ 2 ಕೊಲೆ ಆಗಿತ್ತು. ಒಂದು ಹುಡುಗಿನ ಕೊಲೆ ಮಾಡಿದ್ದಾರೆ, ಆ ಹುಡುಗಿ ಮೈ ಒಳಗಡೆ ಯಾವ್ದೇ ಒಂದು ಪಾರ್ಟ್ ಇಲ್ಲ, ಎಲ್ಲದನ್ನು ಅಬೇಸ್ ಮಾಡ್ಬಿಟ್ಟಿದ್ದಾರೆ. ಜೊತೆಗೆ ಒಂದು ಟ್ರೈಬ್, ಇಂಡಿಯನ್ ಟ್ರೈಬ್, ಆ ವಯಸ್ಸಾಗಿರೋ ತಾತನ್ನ ಕತ್ತಲ್ಲಿ ಚುಚ್ಚಿಬಿಟ್ಟು ಸಾಯಿಸಿದ್ದಾರೆ. ಈ 2 ಕೊಲೆ ನಡೆದಿದ್ ಮಾರನೇ ದಿನ ಒಂದು ನ್ಯೂಸ್ ಪೇಪರ್ ಕಂಪನಿಗೆ ಜಾಕ್ ದ ರಿಪ್ಪರ್ ಅಂತ ಹೆಸರು ಹಾಕಿರೋ ಒಂದು ಲೆಟರ್ ಹೋಗುತ್ತೆ. ಈ ಕೊಲೆ ಮಾಡಿರೋದು ನಾನೇ, ಈ ಹುಡುಗಿನ ಮಾತ್ರ ಅಲ್ಲ ಇನ್ನಷ್ಟು ಹುಡುಗಿರ್ನ ನಾನು ಸಾಯಿಸ್ತೀನಿ, ಎಲ್ಲರೂ ಎಚ್ಚರದಿಂದ ಇರಿ ಅಂತ ಒಂದು ವಾರ್ನಿಂಗ್ ಲೆಟರ್ ನ ಕೊಟ್ಟಿದ್ದ. ಅದ್ರಲ್ಲೂ ಈಗ ಸತ್ತಿರೋ ಹುಡುಗಿ ಸಾಮಾನ್ಯವಾದವಳು ಅಲ್ಲಪ್ಪ, ನೆಕ್ಸ್ಟ್ ಮೇಯರ್ ಎಲೆಕ್ಷನ್ ಅಲ್ಲಿ ನಿಲ್ತಾ ಇರೋ ಒಬ್ಬ ಪೊಲಿಟಿಷಿಯನ್ ಮಗಳು. ಅದ್ರಿಂದಾನೇ ಪ್ರಾಬ್ಲಮ್ ದೊಡ್ಡದಾಗೋಯ್ತು ಅಂತ ಹೇಳ್ತಾರೆ. ಸರಿ, ನೀವ್ ಹೇಳೋದಕ್ಕೂ ನಾನ್ ಕೇಳೋದಕ್ಕೂ ಸಂಬಂಧನೇ ಇಲ್ವೇ? ಜಾಕ್ ದ ರಿಪ್ಪರ್ ಒಂದು ಹುಡುಗಿನ ಸಾಯಿಸ್ದ, ವಾರ್ನಿಂಗ್ ಲೆಟರ್ ನ ಕೊಟ್ಟಿದ್ದಾನೆ. ಅದಕ್ಕೂ ಈ ಇಂಗ್ಲಿಷ್ ಅವರು ಚೈನಾದವ್ರನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಏನ್ ಅರ್ಥ, ನನ್ಗೊಂದು ಅರ್ಥ ಆಗ್ತಾ ಇಲ್ವೇ, ಏನ್ ಸಂಬಂಧ ಇದೆ ಅನ್ನೋ ತರ ಕೇಳಿದಾಗ ಅದನ್ನ ಅರ್ಥ ಮಾಡ್ಸಕ್ಕೆ ತಾನೆಪ್ಪ ಕರ್ಕೊಂಡು ಹೋಗ್ತಾ ಇರೋದು, ಬಾ ಅಂತ ಹೇಳಿ ಚೈನಾ ಟೌನ್ ಅನ್ನೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಚೈನಾದವ್ರು ಉಳ್ಕೊಳ್ಳೋದಕ್ಕೋಸ್ಕರ ಇರೋ ಒಂದು ಜಾಗನೇ ಈ ಚೈನಾ ಟೌನ್. ಅಲ್ಲಿ ಡಾನ್ ಒಬ್ಬ ಇರ್ತಾನೆ, ಹಿಟ್ಸಿಂಗ್ ಟಾನೋ ಏನೋ ಅವನ ಹೆಸರು, ಅವನ ಡಾನ್ ಅಂತಾನೆ ಕರಿಯೋಣ. ಅವನಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ನಡೀತಾ ಇರ್ಬೇಕಾದ್ರೇನೆ ಇನ್ನೊಂದು ಜಾಗದಲ್ಲಿ ಈಗ ಸತ್ತಿರೋ ವಯಸ್ಸಾದ ಟ್ರೈಬ್ ಇದ್ರಲ್ವಾ, ಅವ್ರನ್ನ ಅವ್ರ ಜಾಗದಲ್ಲೇ ಇಟ್ಟು ಈಗ ಬಾಡಿನ ಸುಡ್ತಾ ಇದ್ದಾರೆ. ಸುಟ್ಬಿಟ್ರು, ಬೆಂಕಿನ ಇಟ್ಬಿಟ್ರು. ಇವಾಗ ಅಯ್ಯೋ ಅಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಒಂದು ವಾಯ್ಸ್. ಏನಂತ ನೋಡಿದ್ರೆ ಕುದುರೆ ಮೇಲೆ ಜಿಕ್ಕೊಂಡು ಪಾಪ ಆ ವಯಸ್ಸಾದ ಅಪ್ಪ ಇದ್ದಾರಲ್ವಾ, ಅವ್ರ ಮಗ ಬರ್ತಾ ಇದ್ದಾನೆ. ಲಾಸ್ಟ್ ಅಂಡ್ ಫೈನಲ್ ನಮ್ಮಪ್ಪ ಮುಖ ನೋಡೋ ಕೂಡ ನನ್ಗೆ ಚಾನ್ಸ್ ಕೊಟ್ಟಿಲ್ವಲ್ರೋ, ಸುಟ್ಟಾಕ್ಬಿಟ್ರಲ್ವೋ, ನಮ್ಮಪ್ಪ ಸಾವಿಗೆ ಕಾರಣವಾಗಿರೋರ್ನ ನಾನ್ ಸುಮ್ನೆ ಬಿಡೋದಿಲ್ಲ. ನಮ್ ಜಾಗದಲ್ಲಿ ಶಾಮನ್ ಲೇಡಿ ಇದ್ದಾರಲ್ವಾ, ಅವ್ರನ್ನ ಕೇಳಿದ್ರೆ ಯಾರು ಕೊಲೆ ಮಾಡಿದ್ದು ಅಂತ ಗೊತ್ತಾಗ್ಬಿಡತ್ತಲ್ವಾ ಅಂತ ಹೇಳಿ ಇವ್ನು ಶಾಮನ್ ಲೇಡಿ ಹತ್ರ ಹೋಗಿ ಕೇಳ್ತಾನೆ. ಆಕ್ಚುಲಿ ಇವ್ರಿಗೆ ಇಂಟ್ರೊಡಕ್ಷನ್ ಕೊಡೋದ್ ಮರ್ತ್ಬಿಟ್ಟ ಅಲ್ವಾ, ಇವರೇ ನಮ್ ಹೀರೋ ಅವರ ಮಾವ. ಅಂದ್ರೆ ಇದಕ್ಕೂ ಮುಂಚೆ ನೋಡಿರೋ ಪಾರ್ಟ್ಸ್ ಅಲ್ಲಿ ಇದ್ರಲ್ಲಿ ಅಷ್ಟಾಗ್ ಸಂಬಂಧ ಇಲ್ಲ, ಇವರು ಟ್ರೈಬ್ ಗೆ ಸೇರಿರೋರಲ್ವಾ, ಅದರಿಂದ ಇವ್ರನ್ನ ನಾರ್ಮಲ್
ನಾರ್ಮಲ್ ಆಗಿ ಅಂಕಲ್ ಅಂತಾನೆ ಕರೆಯೋಣ. ಇವರ ಶಾಮನ್ ಲೇಡಿ ಹತ್ರ ಹೋಗಿ ನಮ್ಮ ಅಪ್ಪ ಸಾವಿಗೆ ಕಾರಣ ಯಾರು ಅಂದಾಗ ಆಯಮ್ಮ ಒಂದಷ್ಟು ಹೊಗೆನ ಮಕದ ಮೇಲೆ ಊದ್ಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಗೆ ನೀನ್ ಹೋಗು, ಅಲ್ಲಿ ಅವರೇ ಬಂದು ನಿನ್ನ ಮಾತಾಡಿಸ್ತಾರೆ, ಯಾರ್ ಫಸ್ಟ್ ನಿನ್ನ ಹತ್ರ ಬಂದು ಮಾತಾಡಿಸ್ತಾರೋ ನಿನ್ನ ಎಲ್ಲಾ ಕ್ವೆಶ್ಚನ್ಗೂ ಆನ್ಸರ್ ಅವ್ರ ಹತ್ರನೇ ಸಿಗುತ್ತೆ ಅಂತ ಹೇಳಿ ಈಗ ಈ ಅಂಕಲ್ ನ ಕೂಡ ಸ್ಯಾನ್ ಫ್ರಾನ್ಸಿಸ್ಕೋ ಕಳಿಸ್ತಿದ್ದಾರೆ. ಈ ಕಡೆ ನಮ್ ಹೀರೋನ ಬಂದು ಆ ಜಾಗದೊಳಗಡೆ ಚೈನಾ ಟೌನ್ ಒಳಗಡೆ ಕರ್ಕೊಂಡು ಹೋದ್ರಲ್ವಾ ಡಾನ್ ಹತ್ರ, ಆ ಡಾನ್ ನ ತೋರಿಸ್ತಾರೆ. ನಿಜವಾಗ್ಲೂ ಯಪ್ಪ ತುಂಬಾ ಒಳ್ಳೆಯವನು, ಚೈನಾ ಇಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಏನು ಇಲ್ದೆ ಬಂದ, ಅವರ ಸ್ವಂತ ಕಷ್ಟದಿಂದ ಈಗ ಚೈನಾ ಟೌನ್ ಅನ್ನೋ ಒಂದು ಜಾಗನೇ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಚೈನಾದವ್ರಿಗೆ ಕೆಲ್ಸಾನು, ಹಾಸ್ಪಿಟಲ್, ಮಕ್ಕಳಿಗೆ ಸ್ಕೂಲು ಅಂತ ಪ್ರತಿಯೊಂದನ್ನ ಕೂಡ ಕಟ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕನ್ಸ್ ಇಂದ ಚೈನಾದವ್ರಿಗೆ ಒಂದು ಚೈನಾ ವಾಲ್ ತರ ಇದಾರೆ ಅಂತ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಮೆರಿಕನ್ಸ್ ಗೆ ಈ ಡಾನ್ ಮೇಲೆ ಒಂದು ಒಳ್ಳೆ ಮರ್ಯಾದೆ. ಈ ತರ ಒಬ್ರು ನಮ್ಮನ್ನ ನೋಡೋದಕ್ಕೋಸ್ಕರ ಏನ ಕಳ್ಸಿದ್ರು ಅಂದ್ರೆ ಶೆರ್ಲಾಕ್ ಹೋಮ್ಸ್ ನೋಡ್ಬೇಕಂತ ಏನಕ್ ಅನ್ಕೊಂಡ್ರು ಅಂತ ನಮ್ ಹೀರೋಗೆ ಡೌಟ್. ಇದಕ್ಕೆ ಕಾರಣ ಇದಕ್ಕೂ ಮುಂಚೆ ನಮ್ ಹೀರೋನ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರು ಹೇಳಿದ್ರಲ್ವಾ ಜಾಕ್ ದ ರಿಪ್ಪರ್ ಅಂತ ಹೇಳಿ ಒಂದು ಲೆಟರ್ ಹೋಯ್ತು, ಅಲ್ಲಿ ಕೊಲೆ ಮಾಡಿದ್ರು ಇಬ್ರು ಅಂತ. ಆ ಜಾಕ್ ದ ರಿಪ್ಪರ್ ಅನ್ನೋ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಈ ಡಾನ್ ಅವರ ಮಗನನ್ನೇ ಅರೆಸ್ಟ್ ಮಾಡಿರೋದು. ಇದಕ್ಕೇನ್ ಕಾರಣ ಅಂದ್ರೆ ಈಗ ಮೇಯರ್ ಎಲೆಕ್ಷನ್ ಗೆ ನಿಲ್ತಿದಾರಲ್ವಾ, ಆ ಮೇಯರು ಮತ್ತೆ ಈ ಡಾನ್ ಇಬ್ರುನು ತುಂಬಾ ಒಳ್ಳೆ ಫ್ರೆಂಡ್ಸ್. ಅವ್ರ ಹತ್ರ ಒಂದು ಶೋ ನೋಡೋದಕ್ಕೆ ಅಂತ ಹೋಗಿರ್ತಾರೆ. ಆ ಟೈಮಲ್ಲೆಲ್ಲ ಅದೇನೋ ಒಂಥರ ಶೋಸ್ ಮಾಡ್ತಾರಲ್ವಾ, ಅದನ್ನ ನೋಡ್ತಾ ಇರೋವಾಗ ಅವ್ರ ಪಕ್ಕದಲ್ಲೇ ಡಾನ್ ಪಕ್ಕದಲ್ಲೇ ಅವ್ರ ಮಗನು ಕೂತಿರೋದು. ಅವಂಗ ಶೋ ನೋಡಕ್ ಇಂಟ್ರೆಸ್ಟ್ ಇಲ್ದೆ ಅಲ್ಲಿಂದ ಎದ್ದೊಟ್ಟೋದ. ಅದು ನಾರ್ಮಲ್ ಆಗಿ ಮುಂದೆ ಗೇಟ್ ಅಲ್ಲಾದ್ರೂ ಹೋದ್ನ, ಇಲ್ವೇ ಹಿಂದ್ಗಡೆ ಗೇಟ್ ಇಂದ ಹೋಗ್ತಾನೆ. ಇಲ್ಲಿ ಟ್ವಿಸ್ಟ್ ಆದ ವಿಷಯ ಏನಂದ್ರೆ ಆ ಹಿಂದ್ಗಡೆ ಗೇಟ್ ಹತ್ರನೇ ಆ ಹುಡುಗಿನ ಮತ್ತೆ ಆ ವಯಸ್ಸಾಗಿರೋ ಟ್ರೈಬ್ ನ ಸಾಯಿಸಿ ಹಾಕಿರ್ತಾರೆ. ಹಿಂದ್ಗಡೆ ಗೇಟ್ ಇಂದ ಡಾನ್ ಮಗ ಎದ್ದೋಗಿದ್ದನ್ನ ಒಬ್ಬ ಸಾಕ್ಷಿದಾರ ಕೂಡ ನೋಡ್ಬಿಟ್ಟಿರ್ತಾನೆ. ಅವ್ನ್ ಹೇಳಿರೋ ಮಾತನ್ನ ಹಿಡ್ದೆ ಈ ಡಾನ್ ಅವ್ರ ಮಗನೇ ಜಾಕ್ ದ ರಿಪ್ಪರ್ ಅಂತ ಹೇಳಿ ನೈಟ್ ಎಲ್ಲ ಇವನನ್ನ ಹುಡುಕಿದ್ದಾರೆ. ಬಟ್ ಅವ್ನ್ ಎಲ್ಲೋದ ಅಂತ ಗೊತ್ತಿಲ್ಲ. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಈ ದೇಶ ಬಿಟ್ಟು ಹೋಗೋದಕ್ಕೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬೋಟ್ ಟಿಕೆಟ್ಸ್ ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಹಾರ್ಬರ್ ಅಲ್ಲಿ ನಿಂತಿರ್ತಾನೆ. ಇನ್ ಪೊಲೀಸರು ಅಲ್ಲೋಗಿ ಇವನನ್ನ ಕ್ಯಾಚ್ ಮಾಡ್ಬಿಟ್ರು. ಈಗ ಅವನು ಜೈಲಲ್ಲೇ ಇದ್ದಾನೆ. ಆದ್ರೆ ಡಾನ್ ಅಂತಂದ್ರೆ ಏನ್ ಸಾಮಾನ್ಯವಾದ ವ್ಯಕ್ತಿ ಅಲ್ವಲ್ವಾ, ಹೆಂಗೋ ಅವ್ರ ಮಗನ್ನ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡ್ ಬಂದ್ರು. ಆದ್ರೆ ಅವತ್ತು ನೈಟ್ ಏನಾಯ್ತು ಅನ್ನೋದನ್ನ ಅವನ್ ಬಾಯಾರ ಹೇಳಿದ್ರೆ ತಾನೆ ಅದಕ್ಕೊಂದು ಅರ್ಥ ಸಿಗೋದು. ಮೀನ್ಸ್ ಅವ್ನ್ ಕೊಲೆ ಮಾಡಿಲ್ಲ ಅಂತ ಅರ್ಥ ಆಗೋದು. ಸೊ ಅವ್ನ್ ಜೈಲಿಂದ ಇವಾಗ ಕರ್ಕೊಂಡ್ ಬರ್ತಿದ್ದಾರೆ. ಅವನ ಹತ್ರ ಮಾತಾಡಿ ನೀವೇ ಕೇಸ್ ನ ಸಾಲ್ವ್ ಮಾಡ್ಬೇಕು, ಯಾರ್ ಕೊಲೆ ಮಾಡಿದ್ದು, ನಿಜವಾದ ಕೊಲೆಗಾರ ಯಾರಂತ ನೀವೇ ಕಂಡುಹಿಡಿಬೇಕು ಅಂತ ನಮ್ ಹೀರೋಗೆ ಕೇಸ್ ನ ಒಪ್ಸಿದ್ರು. ನಮ್ ಹೀರೋಗೆ ಮೈಂಡ್ ವಾಯ್ಸ್ ಅಲ್ಲ, ಈಸಿಯಾಗಿ ಮೊಸರಲ್ಲಿ ಬೆಣ್ಣೆ ತೆಗೆದ್ ಬಿಡೋಣ ಅಂತ ಅನ್ಕೊಂಡೆ. ಇದೇನಿದು ಇಷ್ಟು ದೊಡ್ಡದಾಗಿ ನನ್ನ ಹತ್ರ ಎತ್ಕೊಂಡ್ ಹಾಕಿದ್ರೆ ನನ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗಿ ಬೆಣ್ಣೆ ತೆಗಿಲಿ ಒಂದು ಅರ್ಥ ಆಗ್ತಾ ಇಲ್ವೇ ಅಂತ ಹೇಳಿ ಪಾಪ ದಿಕ್ ತೋಚದೆ ಕೂತಿದ್ದಾನೆ ನಮ್ ಹೀರೋ. ಅಂದ್ರೆ ಈಗೀಗ ತಾನೇ ಡಿಟೆಕ್ಟಿವ್ ಆಗಿ ಜಾಯ್ನ್ ಆಗ್ತಾ ಇದ್ದಾನೆ. ಇಷ್ಟು ದೊಡ್ಡ ಕೇಸ್ ನ ಕೊಟ್ಟಾಗ ಹೆಂಗ್ ನನ್ ಕೇಳಿ ಸಾಲ್ವ್ ಮಾಡಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆಕ್ಚುಲಿ ಅದನ್ನ ಬಾಯ್ ಬಿಟ್ಟು ಕೂಡ ಹೇಳ್ತಾನೆ, ಈ ತರ ಕೇಸ್ ನೆಲ್ಲ ಸಾಲ್ವ್ ಮಾಡೋದಕ್ಕೆ ಹೊರಗಡೆ ತುಂಬಾ ಜನ ಸುತ್ತಾ ಇದಾರೆ, ನೀವು ಸೈಲೆಂಟ್ ಆಗಿ ಅವ್ರನ್ನ ಕರ್ಕೊಂಡ್ ಸಾಲ್ವ್ ಮಾಡಿಸ್ಕೊಳ್ಳಿ, ನಾನೆಲ್ಲ ಇದ್ರಲ್ಲಿ ಎಂಟ್ರಿ ಆಗಲ್ಲ ಅಂದಾಗ ಆ ಡಾನ್ ಹೇಳ್ತಾರೆ, ಸುಮ್ನೆ ಹೇಳ್ಬೇಡಿ ಸರ್, ಎಷ್ಟೆಷ್ಟು ದೊಡ್ಡ ದೊಡ್ಡ ಕೇಸ್ ನೆಲ್ಲ ಸಾಲ್ವ್ ಮಾಡಿರೋ ಅಷ್ಟು ದೊಡ್ಡ ಶೆರ್ಲಾಕ್ ಹೋಮ್ಸ್ ನೀವು, ಈ ತರ ಒಂದು ಸಣ್ಣ ಮ್ಯಾಟರ್ ನ ನಿಮ್ ಕೈಲಿ ಸಾಲ್ವ್ ಮಾಡಕ್ ಆಗಲ್ಲ ಅಂತ ಇದ್ದೀರಲ್ವಾ, ಏನ್ ಸುಮ್ನೆ ನನ್ನ ಕಾಲೆಳ್ದು ಕಾಮಿಡಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಇವಾಗ ನಮ್ ಹೀರೋಗಿದೆ ನೆಗೆಟಿವ್ ಪಾಯಿಂಟ್ ಆಗೋಯ್ತಲ್ಲ, ಶೆರ್ಲಾಕ್ ಹೋಮ್ಸ್ ಅಂತ ಹೆಸರು ಹೇಳ್ಕೊಂಡ್ ಬಂದಿದೆ ದೊಡ್ಡ ಪಾಪ ಆಗೋಯ್ತು. ಸೈಲೆಂಟ್ ಆಗಿ ಟ್ರೈನ್ ಇಳಿದ್ನ ದಿಕ್ಕಾಪಲ್ಲಾಗಿ ಯಾಕೊಡೋನ ಓದ್ನ ಅಂತ ಇಲ್ದೆ ಇಲ್ಲಿ ಬಂದ್ ಈ ತರ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ನೋಡ್ತಾ ಇರ್ತಾನೆ. ಅಂದ್ರೆ ಇವಾಗ ಅವನು ನಿಜ ಹೇಳಕ್ಕೂ ಇಲ್ಲ ಸುಮ್ನೆ ಇರಕ್ಕೂ ಇಲ್ಲ, ಇವ್ರು ತುಂಬಾ ದೊಡ್ಡ ಡಾನು, ಸುಳ್ಳು ಹೇಳ್ಕೊಂಡು ಈ ಜಾಗಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಹೆಂಗಿರುತ್ತೆ, ಏನು ಅರ್ಥ ಆಗದೆ ನಿಂತಿದ್ದಾನೆ. ಇನ್ನೊಂದ್ ಕಡೆ ಆ ಚೈನಾ ಇಂದ ರಾಣಿ ಕಳಿಸಿದ್ರಲ್ವಾ ಸೇನಾಧಿಪತಿ ಅಂತ ಹೇಳಿದ್ವಲ್ಲ ಪಾಟ್ ಮುಖ, ಅವನು ಅವ್ರ ಗ್ಯಾಂಗು ಬಂದು ಇಳಿಯುತ್ತೆ. ಅಂದ್ರೆ ಅವನು ಅವ್ರ ಅಸಿಸ್ಟೆಂಟ್ಸ್ ಇಬ್ರು ಬಂದಿರ್ತಾರೆ, ಅವ್ರು ಬೋಟ್ ಅಲ್ಲೇ ಬಂದು ಇಳಿಯೋದು. ಆದ್ರೆ ಇವ್ರ ಚೈನಾನಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ, ಸೇನಾಧಿಪತಿ ಅಂದ್ರೆ ಸುಮ್ನೆನಾ, ಆದ್ರೆ ಇಲ್ಲಿ ಅವ್ರಿಗೆ ಈ ಪಕ್ಷಿಗಳಿಗೆ ಬೆಕ್ಕುಗಳಿಗೆ ಕೊಡೋ ಮರ್ಯಾದೆ ಕೂಡ ಇವ್ರಿಗೆ ಕೊಡ್ತಾ ಇಲ್ಲ, ತುಂಬಾ ಮೋಸವಾಗಿ ಟ್ರೀಟ್ ಮಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಅವ್ರಿಗೆ ಮಂಡಿ ಹಾಕ್ಸಿ ಬಟ್ಟೆನೆಲ್ಲ ಬಿಚ್ಚಿಸ್ಬಿಡ್ತಾರೆ. ನಮ್ಮ ಊರಲ್ಲಿ ನಾನು ಇಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ, ನನ್ನ ಈ ತರ ಕೂರ್ಸಿದ್ದೀರಾ ಅಂತ ಹೇಳಿ ಪಾಪ ಅವ್ನ ಮುಖಾನೇ ಬಾಡೋಯ್ತು. ಇವಾಗ ಇನ್ನೊಂದ್ ಕಡೆ ಮೇಯರ್ ಎಲೆಕ್ಷನ್ ಗೋಸ್ಕರ ಆಪೋನೆಂಟ್ಸ್ ನಿಂತಿರ್ತಾರಲ್ವಾ, ಒಬ್ಬರು ಒಂದು ಮೇಯರ್ ಆಗಿ ನಿಲ್ತಾ ಇರೋರು ಬಂದು ನಮ್ ಡಾನ್ ಗೆ ಫ್ರೆಂಡ್, ಅವ್ರ ಮಗಳು ಸತ್ತೋಗಿರೋದು. ಅವ್ರ ಆಪೋಸಿಟ್ ಕ್ಯಾಂಡಿಡೇಟ್ ಒಬ್ಬ ಇರ್ತಾನಲ್ವಾ, ಅವನು ಆಯಪ್ಪ ಅಮೆರಿಕನ್ಸ್ ನೆಲ್ಲ ಒಂದು ಗುಂಪು ಸೇರಿಸ್ಕೊಂಡು ಈ ಚೈನಾ ಅವ್ರಿಗೆ ಸೇರಿರೋ ಒಂದು ಫ್ಯಾಕ್ಟ್ರಿನಲ್ಲಿ ತುಂಬಾ ಚೈನೀಸ್ ಇದಾರೆ, ಅಲ್ಲೋಗಿ ಅವ್ರನ್ನ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಬಿಸಿ ಎಬ್ಬಿಸ್ಬಿಟ್ಟಿದ್ದಾನೆ. ಈಗ ಆ ಜಾಗಕ್ಕೆ ಬರೋ ಆ ಡಾನ್ ಹೇಳ್ತಾರೆ, ಇದು ನನ್ನ ಪ್ರೈವೇಟ್ ಪ್ರಾಪರ್ಟಿ, ಅದು ನನ್ ಜಾಗ ಆಗಿರೋದ್ರಿಂದ ನಾನು ಯಾರನ್ನ ಬೇಕಾಗಿದ್ರು ಒಳಗಡೆ ಇಟ್ಟಿರ್ತೀನಿ, ಅದು ನನ್ ಸೆಲೆಕ್ಟ್ ಫ್ಯಾಕ್ಟ್ರಿ, ಅದಕ್ಕೆ ನೀವ್ ಒಳಗಡೆ ಹೋಗೋದಕ್ಕೆ ನಿಮ್ಗೆ ಯಾವ್ದೇ ರೀತಿಯ ಅನುಮತಿ ಇಲ್ಲ. ಅದ್ರಲ್ಲಿ ಮುಖ್ಯವಾಗಿ ನಿಮ್ ಗವರ್ಮೆಂಟ್ ನನ್ ಮಗ ಕೊಲೆ ಮಾಡಿರ್ಬೋದಾ ಅನ್ನೋ ಒಂದು ಡೌಟ್ ಅಲ್ಲ ಅವನನ್ನ ಅರೆಸ್ಟ್ ಮಾಡಿರೋದೇ ಹೊರತು ಅವನೇ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗೋವರ್ಗುನು ನಿಮ್ಗೆ ಈ ಜಾಗದ ಒಳಗಡೆ ಎಂಟ್ರಿ ಇಲ್ಲ, ಇದು ನನ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೇನೆ ಮೇಯರ್ ಎಲೆಕ್ಷನ್ ಗೆ ನಿಂತಿದಾರಲ್ವಾ ಈ ಡಾನ್ ಅವ್ರ ಫ್ರೆಂಡ್, ಅವ್ರ ಅಲ್ಲಿಗ್ ಬಂದು ಡಾನ್ಗೋಸ್ಕರ ಸಪೋರ್ಟ್ ಮಾಡ್ತಾರೆ. ಈ ತರ ಒಂದ್ ಕಡೆ ನಡೀತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಸ್ಯಾನ್ ಫ್ರಾನ್ಸಿಸ್ಕೋ ಒಳಗಡೆ ಆ ಟ್ರೈಬ್ ಅಂಕಲ್ ಎಂಟ್ರಿ ಆಗ್ಬಿಟ್ರು. ಅವ್ರ ಅವತಾರ, ಅವ್ರ ವೇಷಭೂಷಣ, ತಲೆ ಮೇಲೆ ಬಟ್ಟೆ ಎಲ್ಲ ಹಾಕೊಂಡು ಬರ್ತಾ ಇದ್ರೆ ಯಾರೋ ರೋಡಲ್ಲಿ ಹೋಗೋ ಒಂದು ವ್ಯಕ್ತಿ, ಯಾರು ಇವನು ವಿಚಿತ್ರವಾಗಿದ್ದಾನಲ್ವಾ ಅಂತ ಅವನೇ ನೋಡ್ತಾ ಇರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಅಂಕಲ್ಗೆ ಏನ್ ಅನ್ಸುತ್ತೆ, ಆ ಶಾಮನ್ ಲೇಡಿ ಹೇಳಿರೋ ತರ ಇವನೇ ವಾಂಟೆಡ್ ಆಗಿ ನನ್ನ ಹತ್ರ ಬಂದು ಉಡ್ಕೊಂಡ್
ಬಂದಿದ್ದಾನೇನೋ ಇವನೇ ಅಂತ ಅನ್ಕೊಂಡು ಅವ್ರನ್ನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅಯ್ಯೋ ಶೆರ್ಲಾಕ್ ಹೋಮ್ಸ್ ಅಂತ ಹೇಳಿ ಫೇಕ್ ಹೆಸರ್ನ ಇಟ್ಕೊಂಡು ನಾನ್ ಈ ಜಾಗಕ್ಕೆ ಬಂದಿದ್ದೀನಿ ಅಂತ ಇವ್ರಿಗೆ ಗೊತ್ತಾದ್ರೆ ನನ್ ಬಟ್ಟೆ ಅಲ್ಲ ನನ್ ಚರ್ಮನ ಕೂಡ ಸುಳಿದು ನೀಟಾಗಿ ಬಿಸಿಲ್ಗೆ ಒಣಗಾಕ್ಬಿಡ್ತಾರೆ. ಫಸ್ಟ್ ಇಲ್ಲಿಂದ ನಾನ್ ತಪ್ಪಿಸ್ಕೋಬೇಕು ಅಂತ ಹೇಳಿ ಅವ್ನ್ ಹಾಕೊಂಡಿರೋ ಬಟ್ಟೆನೇ ಒಂದಕ್ಕೊಂದು ಎಲ್ಲದನ್ನು ಜಾಯಿಂಟ್ ಮಾಡಿ ಹಗ್ಗ ತರ ಕೆಳಗಡೆ ಬಿಟ್ಟು ಇಳಿತಾ ಇರ್ತಾನೆ. ಅದನ್ನ ಮೇಲೆ ಇರೋ ಡಾನ್ ಕಡೆಯವನೊಬ್ಬ ನೋಡ್ಬಿಟ್ಟ. ಅವನ ಬದಲಿಗೆ ಮೇಲೆ ಇಳಿತಾ ಇದ್ರೆ ಹೆಂಗೋ ಮೇಲಿಂದ ಕೆಳಗಡೆ ಜಂಪ್ ಮಾಡ್ತಾರೆ ನೋಡಿ ನಮ್ ಹೀರೋ. ಸ್ಟ್ರೈಟ್ ಆಗಿ ಹೋಗಿ ಅಂಕಲ್ ಮೇಲೆನೆ ಬೀಳೋದು. ಸೊ ಇವಾಗ ಶಾಮನ್ ಲೇಡಿ ಹೇಳಿದ್ದು ಇವ್ರಿಗೆ ಅರ್ಥ ಆಯ್ತು. ನೀನ್ ಅನ್ಕೊಳ್ದೇ ಇರೋ ರೀತಿ ನಿನ್ನ ಹತ್ರ ಒಬ್ರು ಬಂದು ಸೇರ್ತಾರೆ, ಅವರೇ ಬಂದು ನಿನ್ನ ಮಾತಾಡ್ತಾರೆ, ಅವರೇ ನಿನ್ನ ಕ್ವೆಶನ್ಸ್ ಗೆ ಆನ್ಸರ್ ಮಾಡೋದು ಅಂತ. ಸೊ ಇವರು ಫಿಕ್ಸೇ ಆಗ್ಬಿಟ್ರು ಆ ಕೊಲೆಗಾರನ ಕಂಡಿಡೋದಕ್ಕೆ ಇವನೇ ಹೆಲ್ಪ್ ಮಾಡ್ತಾನೆ ಅಂತ. ಸಾಲದಕ್ಕೆ ಅದೇ ಟೈಮ್ಗೆ ಆ ಡಾನ್ ಕಡೆಯವ್ರು ನಮ್ ಹೀರೋನ ಓಡಿಸ್ಕೊಂಡ್ ಬಂದ್ಬಿಟ್ರ. ನೀನೇನಾದ್ರೂ ನನ್ಗೆ ಹೆಲ್ಪ್ ಮಾಡಿದ್ರೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ, ಇವ್ರ ಹತ್ರ ತಪ್ಪಿಸ್ಕೊಳಕ್ಕೆ ನನಗೆ ಹೆಲ್ಪ್ ಮಾಡು ಅಂದಿದ ತಕ್ಷಣ ಅಷ್ಟೇ ಇದೇ ಚಾನ್ಸ್ ಅಲ್ವಾ ಅಂತ ಹೇಳಿ ಅವ್ರ ಹತ್ರ ಫೈಟ್ ಮಾಡಕ್ಕೆ ಅಂಕಲ್ ನಿಂತು ಬಿಟ್ರು. ಈ ಅಪ್ಪನ್ ಹೈಟ್ಗೂ ಈ ಅಪ್ಪನ್ ಮಾಡೋ ಆಕ್ಷನ್ಗೂ ಸ್ವಲ್ಪನೂ ಸಂಬಂಧ ಇಲ್ಲ ಅನ್ನೋ ತರನೇ ಇರುತ್ತೆ. ಇದ್ರೂನು ಅಲ್ಲಿಂದ ಒಬ್ಬ ಕೋಡಾರಿನ ಜೋರಾಗಿ ಬೀಸ್ತಾನೆ. ಅದನ್ನ ಎರಡೇ ಬಿರಳಲ್ಲಿ ಇವ್ರು ಹಿಡಿದ್ ಬಿಟ್ರು. ಇದ್ರ ನೋಡಿ ನಮ್ ಹೀರೋಗೆ ಭಯಂಕರವಾದ ಶಾಕು. ಪರವಾಗಿಲ್ವೇ ಈಗಲ್ಲ ಅಂತ ಹೇಳಿ ಒಂದು ಐಡೆಂಟಿಫಿಕೇಶನ್ ನ ಕೊಡ್ತಾನೆ. ನೆಕ್ಸ್ಟ್ ಇನ್ನೊಬ್ರು ಇನ್ನೊಂದ್ ಡೈರೆಕ್ಷನ್ ಇಂದ ಕತ್ತಿನ ಬೀಸಿದ್ರೆ ಆ ಕಿವಿನ ಹಂಗೆ ಶಾರ್ಪ್ ಮಾಡಿ ಕತ್ತಿ ಬರ್ತಾ ಇರೋ ಸ್ಪೀಡ್ ಇಂದ ಹಂಗೆ ತಪ್ಪಿಸ್ಕೊಳ್ತಾರೆ. ಓಕೆ ಉಲ್ಫ್ ಕಿವಿಗಳು ಇವ್ರದು ಅಂತ. ಅದಾದ್ಮೇಲೆ ಚಿರತೆ ಸ್ಪೀಡ್ ಅಲ್ಲಿ ಇಲ್ಲಿ ಅಲ್ಲಿ ಅಂತ ಓಡ್ತಾರೆ. ಗಾಳಿಯಲ್ಲಿ ಹಂಗೆ ಮಿಂಚಿನ ವೇಗದಲ್ಲಿ ಓಡಿ ಎಲ್ಲಾರನು ಹೊಡಿತಾ ಇರ್ತಾರೆ. ಆಹಾ ಚಿರತೆ ಸ್ಪೀಡ್ ಅಂತ ಹೇಳಿ ಇನ್ನೊಂದು ಐಡೆಂಟಿಫಿಕೇಶನ್ ನ ಕೊಡ್ತಾರೆ. ಅದೆಲ್ಲ ನೋಡ್ತಿದ್ರೆ ನಮ್ ಹೀರೋಗೆ ಧೈರ್ಯ. ಆ ಪಡಿ ಹೆಂಗೋ ಅವ್ರ ಹತ್ರ ಹೋರಾಡಿ ನನ್ನ ಕಾಪಾಡ್ಬಿಡ್ತಾರೆ ಅಂತ. ಆದ್ರೆ ನಮ್ ಹೀರೋ ಅನ್ಕೊಂಡಿದ್ದೆಲ್ಲ ಬರೀ ಮಣ್ಣು ಅಂತ ಹೇಳಿ ಅವ್ರು ಪ್ರೂವ್ ಮಾಡ್ಬಿಟ್ರು. ಯಾಕಂದ್ರೆ ನೆಕ್ಸ್ಟ್ ಮಿನಿಟ್ ಎಲ್ಲಾರು ಸೇರ್ಕೊಂಡು ಅವ್ರನ್ನ ಪಾಪ ನೂಡಲ್ಸ್ ತರ ಹಂಗೆ ಸಪ್ರೇಟ್ ಆಗಿ ಕಿತ್ತಾಗ್ಬಿಟ್ರು. ಈ ಅಪ್ಪನ ನಂಬ್ಕೊಂಡ್ರೆ ನನ್ ಕೈಲಿ ಇಲ್ಲಿ ಇರಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಡಾನರ್ ಎಲ್ಲ ಬಂದು ನಮ್ ಹೀರೋನ ಹಿಡಿದ್ಬಿಟ್ರು. ಆ ಸೈಕಲ್ ಗ್ಯಾಪ್ ಅಲ್ಲಿ ಈ ಅಂಕಲ್ ಹಂಗೆ ಎದ್ ನಿಂತ್ಕೊಂಡು ಎರಡು ಸಣ್ಣ ಪಿನ್ ತರ ಏನೋ ಇದೆ, ಒಂದು ಸ್ಟಿಕ್ ತರ, ಅದನ್ನ ಹಂಗೆ ಅವ್ರ ಭುಜಗಳಿಗೆ ಅಂದ್ರೆ ಶೋಲ್ಡರ್ ಗೆ ಚುಚ್ಕೊಳ್ತಾರೆ ನೋಡಿ. ತಕ್ಷಣ ಅವ್ನ ಮೈ ಒಳಗಡೆಯಿಂದ ಒಂದು ಹಲ್ಕ್ ಹೊರಗಡೆ ಬರ್ತಾನೆ. ಹಂಗೆ ಅವ್ನ ಆರ್ಮ್ಸ್ ಎಲ್ಲ ಒಂದು 5-10 ಸೆಂಟಿಮೀಟರ್ಗೆ ಹಂಗೆ ಎನ್ಲಾರ್ಜ್ ಆಗಿ. ಇನ್ನು ಹೇಳ್ಬೇಕಂದ್ರೆ ಒಂದು 10 ಪೈಸೆ ಖರ್ಚು ಇಲ್ದೆ ಕ್ಷಣದಲ್ಲಿ ಬಾಡಿ ಬಿಲ್ಡರ್ ಆಗ್ಬಿಟ್ಟ. ಯಾವನೋ ಇವನು ಬಲ್ಕ್ ಆಗಿ ಹಲ್ಕ್ ತರ ಈ ತರ ಎಲ್ಲ ಶೋ ತೋರಿಸ್ತಾ ಇದ್ದಾರೆ ಅಂತ ನೋಡಿದ್ರೆ ಇನ್ನೇನು ನೆಕ್ಸ್ಟ್ ಮಿನಿಟ್ ಒಬ್ಬೊಬ್ಬನನ್ನು ಹಾರಿಸಿ ಹೊಡಿತಾ ಇರ್ತಾರೆ. ಈ ತರ ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಹೆಂಗೋ ಅಪೋನೆಂಟ್ ಕ್ಯಾಂಡಿಡೇಟ್ ನ ಅಲ್ಲಿಂದ ಕಳಿಸಿದ್ದಾದ್ಮೇಲೆ ಡಾನ್ ಬಂದು ಈ ಮೇಯರ್ ನ ಒಳಗಡೆ ಕರ್ಕೊಂಡೋಗಿ ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದ್ರೂನು ನನ್ ಮಗನ ಹೆಂಗಾದ್ರೂ ಜೈಲಿಂದ ಬಿಡಿಸೋದಕ್ಕೋಸ್ಕರ ನಾನು ಈ ಸಿಲ್ಕ್ ಫ್ಯಾಕ್ಟ್ರಿನಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಇದನ್ನ ತಗೊಳ್ಳಿ ಅಂದಾಗ ಅವ್ರ ಅಂತಾರೆ ಏನಪ್ಪಾ ಇದು, ನೀನ್ ನನ್ ಫ್ರೆಂಡ್ ಕಣೋ, ಇದೆಲ್ಲ ಏನಕ್ಕೆ ಫಾರ್ಮಾಲಿಟೀಸು, ನಿನ್ ಮಗನ ಹೊರಗಡೆ ತರೋ ಜವಾಬ್ದಾರಿ ನಂದು ಅಂದಾಗ ಏನೇ ಆದ್ರೂ ಎಲ್ಲಾನು ಒಂದು ಪ್ರೊಸೀಜರ್ ಅಲ್ಲಿ ನಡೆದ್ರೆ ಚೆನ್ನಾಗಿರತ್ತಲ್ವಾ, ಅದ್ರಿಂದನೇ ದಯವಿಟ್ಟು ಇದನ್ನ ತಗೊಂಡು ನನ್ ಮಗನ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದಾರೆ. ಆಯ್ತಾಯ್ತು ಆದಷ್ಟು ಬೇಗ ಕೆಲ್ಸನ ನೋಡ್ತೀನಿ ಅಂತ ಈ ಮೇಯರ್ ಕೂಡ ಹೇಳ್ಬಿಟ್ರು. ಈ ಕಡೆ ಅಂಕಲ್ ಬಂದು ನಮ್ ಹೀರೋನ್ ಹೆಂಗೋ ಕಾಪಾಡ್ಬಿಟ್ರಲ್ವಾ, ಈಗ ಅವರ ಜಾಗಕ್ಕೆ ಅಂದ್ರೆ ಟ್ರೈಬ್ಸ್ ಎಲ್ಲ ಇರ್ತಾರಲ್ವಾ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಅದ್ರಲ್ಲಿ ಒಂದು ಹುಡುಗಿಗೆ ನಮ್ ಹೀರೋ ಮೇಲೆ ಕಣ್ಣು, ನಮ್ ಹೀರೋಗೆ ಲೈಟ್ ಆಗ ಹುಡುಗಿ ಮೇಲೆ ಕಣ್ಣು. ಈ ತರ ಕಣ್ ಹಾರಿಸಿದ ಹುಡುಗಿನ ನೋಡ್ತಾ ಇರುವಾಗ ಅಂಕಲ್ಗೆ ಏನ್ ಅನ್ಸುತ್ತೆ, ರೈಟ್ ಹುಡುಗನ್ಗೆ ಹುಡುಗಿ ಮೇಲೆ ಕಣ್ ಬಿದ್ದೋಗ್ಬಿಟ್ಟಿದೆ, ಹೆಂಗಾದ್ರೂ ಮಾಡಿ ಹುಡುಗಿನ ಹಿಡ್ದೆ ಇವನನ್ನ ನಮ್ಗೆ ಹೆಲ್ಪ್ ಮಾಡೋ ತರ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಈ ತರ ಹುಡುಗಿನ ನೋಡ್ತಾ ಇರೋದನ್ನ ಆ ಹುಡುಗಿ ಅವ್ರ ಅಣ್ಣ ನೋಡ್ಬಿಟ್ಟು ಏನೋ ನನ್ ತಂಗಿ ನಂಗ್ ನೋಡ್ತಾ ಇದೆಯಾ ಕಣ್ಗುಡೆ ಕಿತ್ತಾಕ್ಬಿಡ್ತೀನಿ ಅಂತ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಅದು ನಮ್ ಹೀರೋಗ ಅರ್ಥ ಆಗಲ್ವಲ್ಲ. ಏನ್ ಹೇಳ್ತಿದ್ದಾರೆ ಅಂತ ಅಂಕಲ್ ನ ಕೇಳಿದಾಗ ನಮ್ಮ ಅಪ್ಪನ ಸಾಯಿಸಿರೋರ್ನ ನೀನ್ ಕಂಡಿಡಿದ್ ಬಿಟ್ರೆ ಅವ್ರ ತಂಗಿನ ನಿಂಗೆ ಕೊಟ್ಟು ಮದ್ವೆ ಮಾಡ್ತಾನಂತೆ ಅಂತ ಹೇಳ್ಬಿಟ್ನಾ. ಅಷ್ಟೇ ನಮ್ ಹೀರೋಗೆ ಫುಲ್ ಖುಷಿ ಆಗೋಯ್ತು. ಆಮೇಲೆ ನಮ್ ಹೀರೋಗ ಒಂದು ಡೌಟ್, ಅಂಕಲ್ ನ ಕೇಳ್ತಾರೆ, ಹೌದು ಇಲ್ಲಿರೋರೆಲ್ಲ ಇಂಡಿಯನ್ಸ್, ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಚೈನೀಸು, ಈ ಟ್ರೈಬ್ ಜೊತೆ ನೀವ್ ಹೆಂಗ್ ಸೇರಿದ್ರಿ ಅಂದಾಗ ಅವ್ರೊಂದು ಪಾಪ ಅವರ ಬ್ಯಾಕ್ ಸ್ಟೋರಿನ ಹೇಳ್ತಾರೆ. ಈ ಅಂಕಲ್ ಅವ್ರ ಅಪ್ಪ ಬಂದು ಈ ಟ್ರೈನ್ ಟ್ರ್ಯಾಕ್ಸ್ ಎಲ್ಲ ಮಾಡ್ತಾರಲ್ವಾ ಆತರ ಕೆಲಸ ಮಾಡ್ತಾ ಇರೋರು. ಆತರ ಒಂದು ಟನಲ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅನ್ಕೊಳ್ದೆ ಒಂದು ವಿಪತ್ತಲ್ಲಿ ಅವರು ಸತ್ ಹೋಗ್ತಾರೆ. ಅದು ಈ ಚಿಕ್ಕ ಹುಡುಗ ಆಗಿರೋ ಈ ಅಂಕಲ್ ಕಣ್ ಮುಂದೆನೆ ಸತ್ತೋಗ್ತಾರೆ. ಆಮೇಲೆನೆ ಅವ್ರನ್ನ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಒಂದ್ ವಯಸ್ಸಾದವ್ರು ಸತ್ತೋದ್ರಲ್ವಾ, ಅವರು ಈ ಅಂಕಲ್ ನ ಅವ್ರ ಮಗನ್ ತರ ಬೆಳೆಸಿರ್ತಾರೆ. ಈ ತರ ಯಾರೋ ಹುಟ್ಸಿರೋ ಮಗುನ ಸಾಕೋದು ಅಂತಂದ್ರೆ ಸಾಮಾನ್ಯನ, ಅವಾಗಿಂದ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ. ಇವಾಗ ಅಂತವ್ರನ್ನೇ ಒಬ್ರು ಸಾಯಿಸ್ಬಿಟ್ಟಿದ್ದಾರೆ ಅಂತಂದ್ರೆ ನಾನ್ ಸುಮ್ನೆ ಇರ್ಬೇಕಂದಾಗ ಇದು ನಮ್ ಹೀರೋಗೆ ಪಾಪ ತುಂಬಾ ಕನ್ವಿನ್ಸಿಂಗ್ ಆಗಿತ್ತು. ಸರಿ ಆಯ್ತು ನಿಮ್ಮ ಅಪ್ಪನ ಸಾಯಿಸಿದವ್ರು ಯಾರಂತ ಕಂಡಿಡೋಣ ಅಂತ ಹೇಳ್ಬಿಟ್ಟ. ಹೇಳೋದ್ ಮಾತ್ರ ಅಲ್ಲ, ನಡಿ ಹೋಗೋಣ ಅಂತ ಹೇಳಿ ಸ್ಟ್ರೇಟ್ ಆಗಿ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋ ಬರ್ತಾರೆ. ಡಾನ್ಗೆ ಈ ಅಂಕಲ್ ನ ಪರಿಚಯ ಮಾಡ್ಕೊಡ್ತಾರೆ. ಅದೇ ಟೈಮಲ್ಲಿ ಅದೇ ಮನೆಯಲ್ಲೇ ಈ ರಾಣಿ ಕಳ್ಸಿಕೊಟ್ಟಿದ್ರಲ್ಲ ಸೇನಾಧಿಪತಿ ಮತ್ತೆ ಅವರ ಒಂದಿಬ್ರು ಅಸಿಸ್ಟೆಂಟ್ಸ್ ಅವ್ರು ಇಲ್ಲಿಗೆ ಬಂದಿರ್ತಾರೆ. ಅಂದ್ರೆ ಹಾರ್ಬರ್ ಗೆ ಬಂದ್ಮೇಲೆ ಎಲ್ಲೋಗೋದು ಅಂತ ಗೊತ್ತಿಲ್ಲದೆ ಚೈನಾದವನು ಇಲ್ಲಿ ಬಂದು ಒಂದ್ ದೊಡ್ಡ ಸಾಮ್ರಾಜ್ಯನೇ ಸ್ಥಾಪನೆ ಮಾಡಿದಾನೆ ಅಂತ ಗೊತ್ತಾಗಿ ಆಶ್ರಯ ಕೇಳ್ಕೊಂಡು ಈ ಜಾಗಕ್ಕೆ ಬಂದಿರೋದು. ಅವ್ರ ಹತ್ರ ಊಟ ಮಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ಡಾನ್ ಅವರ ಮಗ ಕೂಡ ಬೇಲ್ ಮೇಲೆ ಹೊರಗಡೆ ಬಂದ್ಬಿಟ್ಟ. ಆದ್ರೆ ಅವನ್ ಜೊತೆ ಅವ್ರ ಫ್ರೆಂಡ್ ನ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಆ ಫ್ರೆಂಡ್ ನ ನೋಡ್ಬಿಟ್ಟು ಫ್ರೆಂಡ್ ನ ಡಾನ್ ಅವ್ರ ಮಗ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಮುಂಚೆನೆ ಅಲ್ಲಿ ಬಂದಿರೋ ಸೇನಾಧಿಪತಿ ನಿನ್ನೆ ಕಣೋ ನಿನ್ನೆ ಹುಡ್ಕೊಂಡ್ ಬಂದಿದ್ದು ಅಂತ ಹೇಳ್ತಾನೆ. ಆಕ್ಚುಲಿ ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲೇ ರಾಣಿ ಹೇಳಿದ್ರಲ್ವಾ ಅಲ್ಲಿ ನಮ್ ದೇಶ ನಮ್ ನಾಡು ಅಂತ ಹೋರಾಟ ಮಾಡ್ತಾರೋನ ಎಳ್ಕೊಂಡ್ ಬನ್ರಿ ಅಂತ, ಅದ್ರಲ್ಲಿ ಈ ಫ್ರೆಂಡ್ ಕೂಡ ಒಬ್ಬ ಇವನ ನೀಡಕ್ಕೆ ಬಂದಿರೋದು ಅಂತ ಹೇಳಿ ಆ
ಸೇನಾಧಿಪತಿ ಡಾನ್ ಅವ್ರ ಮಗನ್ ಫ್ರೆಂಡ್ ಗೆ ಕತ್ತಿನ ಇಟ್ರೆ ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಫ್ರೆಂಡ್ ಗೆ ಕತ್ತಿ ಇಡ್ತೀರಾ ಅಂತ ಡಾನ್ ಅವ್ರ ಮಗ ಆ ಸೇನಾಧಿಪತಿಗೆ ಕತ್ತಿನ ಇಡ್ತಾರೆ. ನಮ್ ಬಾಸ್ಗೆ ನೀನ್ ಕತ್ತಿ ಇಟ್ಬಿಟ್ಟ ಅಂತ ಆ ಸೇನಾಧಿಪತಿ ಅವರ ಅಸಿಸ್ಟೆಂಟ್ ಡಾನ್ ಅವ್ರ ಮಗನ್ ಕತ್ತಿಗೆ ಕತ್ತಿ ಇಡ್ತಾರೆ. ಇನ್ನೇನು ಹಂಗೆ ರೇಷನ್ ಅಂಗಡಿಯಲ್ಲಿ ಗೋಣಿಗಳನ್ನ ಕೈಯಲ್ಲಿ ಇಟ್ಕೊಂಡು ಅಕ್ಕಿ ತಗೊಳೋದಕ್ಕೆ ಅಂತ ನಿಂತಿರ್ತಾರಲ್ಲ ಲೈನ್ ಆಗಿ, ಆತರ ಒಬ್ರಿಗೊಬ್ರು ಒಬ್ರು ಕತ್ತಲ್ಲಿ ಒಬ್ರು ಕತ್ತಿನ ಇಟ್ಕೊಂಡು ಸ್ಟ್ರೈಟ್ ಆಗಿ ನಿಂತಿರ್ತಾರೆ. ಆದ್ರೆ ಡಾನ್ ಒಂದೇ ಮಾತಲ್ಲಿ ಇದನ್ನ ಮುಗಿಸ್ಬಿಟ್ರು. ಇಲ್ಲಿ ನೋಡಿ, ಇದು ನನ್ ಜಾಗ, ನನ್ ಜಾಗದೊಳಗಡೆ ಒನ್ಸ್ ಎಂಟ್ರಿ ಆದ್ರೂ ನನ್ಗೆಲ್ಲಾರು ಒಂದೇ, ನನ್ಗೆಲ್ಲಾರು ಸಮಾನೆ, ಹೊರಗಡೆ ಹೋಗಿ ನೀವೇನಾದ್ರೂ ಮಾಡ್ಕೊಳ್ಳಿ, ಇಲ್ಲಿ ಇದಕ್ಕೆಲ್ಲ ನಾಟ್ ಅಲೌಡ್ ಅಂತ ಹೇಳ್ಬಿಟ್ರು. ಈ ತರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಒಂದು ಸ್ವಲ್ಪ ಜನ ಜಗಳ ಮಾಡ್ಕೊಂಡ್ ಬಂದಿದ್ದಾರೆ. ಏನ್ ವಿಷಯ ಅಂತ ಹೋಗಿ ಕೇಳಿದ್ರೆ ಐರಿಷ್ ಜನಗಳು ಇವರು ಈ ತರ ನಮ್ ಜಾಗದಿಂದ ಕೆಲವು ಐಟಮ್ಸ್ ಎಲ್ಲ ಕಳ್ತನ ಆಗಿದೆ, ಅದನ್ನ ನಿಮ್ ಕಡೆಯವರೇ ಮಾಡಿರೋದು ಅಂತ, ಚೈನಾದವರೇ ಮಾಡಿರೋದು ಅಂತ ಹೇಳ್ತಾ ಇದಾರೆ. ಇಲ್ಲಿ ನೋಡ್ರಪ್ಪ, ನೀವ್ ಹೇಳೋದ್ರಲ್ಲಿ ಎಷ್ಟು ನಿಜ ಇದೆ ಅಂತ ನನ್ಗೆ ಗೊತ್ತಿಲ್ಲ, ಅದನ್ನ ವಿಚಾರಣೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ. ಇನ್ ಕೇಸ್ ನಿಮ್ಮ ವಸ್ತುಗಳನ್ನ ನಮ್ ಕಡೆಯವ್ರು ಏನಾದ್ರು ಎತ್ಕೊಂಡ್ ಬಂದಿದ್ರೆ ಅದು ನಿಮ್ ಕೈ ಸೇರೋ ಜವಾಬ್ದಾರಿ ನಂದು ಅಂತ ಹೇಳಿ ಹೊರಗಡೆ ಮಾತಾಡಿರೋ ಡಾನು ಸಮಾಧಾನವಾಗಿ ಮಾತಾಡಿದ್ರು. ಒಳಗಡೆ ಬಂದು ಹಂಗೆ ಒಂದು ಆಕ್ರೋಶವಾದ ಸೌಂಡು, ಏನ್ ನಡೀತಾ ಇದೆ ಇಲ್ಲಿ, ಅವ್ರ ಮಗ ಹತ್ರನೇ ಏನೋ ಮಾಡಿಟ್ಟಿದ್ಯಾ, ಹೊರಗಡೆ ಐರಿಷ್ ಜನಗಳೆಲ್ಲ ಬಂದು ಅವರ ವೆಪನ್ಸ್ ಎಲ್ಲ ಕಾಣಿಸ್ತಾ ಇಲ್ಲ, ಗನ್ಸ್ ಎಲ್ಲ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಜನೇನ ಅದು ಅಂತ ಕೇಳಿದಾಗ ನಮ್ ಡಾನ್ ಅವರ ಮಗ ಬಾಯ್ ಬಿಟ್ಟು ಆನ್ಸರ್ ಮಾಡ್ತಿದಾನೋ ಇಲ್ವೋ ಅವ್ರ ಫ್ರೆಂಡ್ ಹೇಳ್ತಾನೆ, ಹೌದ್ ಅಂಕಲ್, ಅವ್ರು ಹೇಳ್ತಾ ಇರೋದು ನಿಜಾನೇ, ನಾನ್ ಹೆಂಗೆ ಒಬ್ಬ ಹೋರಾಟ ಮಾಡ್ತಾ ಇರೋನು ಅದೇ ತರನೇ ನಿಮ್ ಮಗ ಕೂಡ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋ ಒಂದು ವ್ಯಕ್ತಿ. ಈ ಐರಿಷ್ ಜನಕ್ಕೆಲ್ಲ ಏನ್ ಗೊತ್ತಾ ಕೊಬ್ಬು, ಅವ್ರ ಹತ್ರ ವೆಪನ್ಸ್ ಇದೆ, ಗನ್ಗಳಿದೆ, ಕತ್ತಿಗಳಿದೆ, ಅದಿದೆ ಇದಿದೆ ಅಂತ, ಅದನ್ನೇ ಅವ್ರ ಬಲ ಅಂತ ಅನ್ಕೊಂಡಿದ್ದಾರೆ. ಆ ಬಲನೇ ನಾವ್ ಕತ್ತರಿಸಿ ಎತ್ಬಿಟ್ರೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಧೈರ್ಯ? ಅದ್ರಿಂದಾನೆ 10ನೇ ತಾರೀಕು ದಿನ ನೈಟು ನೀವ್ ಹತ್ರ ಪ್ರೋಗ್ರಾಮ್ ನೋಡಕ ಜಾಗಕ್ಕೆ ಹೋದಾಗ ನಿಮ್ ಮಗ ಅಲ್ಲಿಂದ ಎದ್ ಬಂದ್ಬಿಟ್ರಲ್ವಾ, ಆತರ ಎದ್ ಬಂದಿರೋ ನಿಮ್ ಮಗ ನಾನು ಎಲ್ಲಾರು ಹೋಗಿ ಐರಿಷ್ ಜನಗಳ ಆ ಜಾಗದಿಂದ ಆ ವೆಪನ್ಸ್ ಎಲ್ಲ ನಾವು ಎತ್ಬಿಟ್ವಿ ಅಂತ ಹೇಳ್ತಾರೆ. ಹಂಗ್ ನೋಡಿದ್ರೆ ಅವತ್ತು ನೈಟು ಡಾನ್ ಅವ್ರ ಮಗ ಕೊಲೆಗಳನ್ನ ಮಾಡಿಲ್ಲ, ಇದರಿಂದಾನೆ ಕ್ಲಿಯರ್ ಆಗಿ ಗೊತ್ತಾಗತ್ತಲ್ವಾ. ಅವ್ನ ಹತ್ರ ಥಿಯೇಟರ್ ಬಿಟ್ಟು ಹೊರಗಡೆ ಬಂದಾಗ ಇವ್ ಫ್ರೆಂಡ್ ಜೊತೆ ಸೇರ್ಕೊಂಡು ವೆಪನ್ಸ್ ಎಲ್ಲ ತಗೊಂಡು ಹೊರಟೋದ್ರು. ಅದನ್ನ ನೈಟ್ ಎಲ್ಲ ಒಂದ್ ಜಾಗದಲ್ಲಿ ಸೇಫ್ ಆಗಿ ಇಟ್ಕೊಂಡಿದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಾಡ ದಾಟಿಸ್ಬಿಡ್ಬೇಕು ಅಂತ ಟ್ರೈ ಮಾಡಿದ್ರು. ಆದ್ರೆ ಅಷ್ಟ್ರಲ್ಲಿ ಕೊಲೆ ಕೇಸಲ್ಲಿ ಅವ್ರ ಮಗ ಸಿಕ್ಕಾಕೊಂಡ. ಇನ್ನು ಹೇಳ್ಬೇಕಂದ್ರೆ ವೆಪನ್ಸ್ ಕಳ್ತನ ಮಾಡೋದು ಒಂದ್ ಜಾಗದಲ್ಲಿ ಇಡೋದೆಲ್ಲ ತುಂಬಾ ದೊಡ್ಡ ಪ್ರೊಸೀಜರ್ ಅಲ್ವಾ. ಆ ಗ್ಯಾಪ್ ಅಲ್ಲಿ ಇವ್ನ್ ಎಲ್ಲೋಗಿ ಸಾಯಿಸ್ತಾನೆ, ಹೆಂಗೋಗಿ ಕೊಲೆ ಮಾಡಕ್ ಆಗುತ್ತೆ? ಅದ್ ಇವಾಗ ಎಲ್ಲರಿಗೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು. ಯಾವ ಡೈರೆಕ್ಷನ್ ಅಲ್ಲಿ ನೋಡಿದ್ರು ಇವ್ನ್ ಕೊಲೆಗಾರ ಅಲ್ಲ ಅಂತಂದ್ರೆ ಇನ್ನೊಬ್ಬ ಇರ್ಲೇಬೇಕಲ್ವಾ. ಅವನನ್ನ ಕಂಡಿಡಿಯೋದಿಕ್ಕೆ ಬರೀ 4 ದಿನನೇ ಟೈಮ್ ಕೊಟ್ಟಿರೋದು, ಬೇಲ್ ತಗೊಂಡಿರೋದು ಬರೀ 4 ಡೇಸ್ ಮಾತ್ರನೇ. 4 ದಿನದಲ್ಲಿ ಬೇರೆ ಕೊಲೆಗಾರ ಇದಾನೆ ಅಂತ ಇವ್ರು ಪ್ರೂವ್ ಮಾಡಿಲ್ಲ ಅಂತಂದ್ರೆ ಅವ್ರ ಮಗನನ್ನೇ ಜೈಲಲ್ಲಿ ಹಾಕೋದು ಮಾತ್ರ ಅಲ್ಲ, ಆಲ್ರೆಡಿ ಇಲ್ಲಿ ತುಂಬಾ ದೊಡ್ಡ ಹೋರಾಟ ನಡೀತಾ ಇದೆ. ಇಂಗ್ಲಿಷ್ ಅವರೆಲ್ಲ ಹೋರಾಟ ಮಾಡ್ತಿದ್ದಾರೆ, ಚೈನಾದವ್ರನ್ನ ಅವ್ರ ಊರಿಗೆ ಕಳಿಸ್ಬೇಕು ಅಂತ. ಪ್ರೂವ್ ಮಾಡಕ್ಕಾಗಿಲ್ಲ ಅಂದ್ರೆ ಇವ್ರನ್ನೆಲ್ಲ ಕೂಡ ಅವ್ರ ದೇಶಕ್ಕೆ ಕಳಿಸ್ಬಿಡ್ತಾರೆ. ಅದಕ್ಕೆ ಡಾನ್ ಬಂದು ನಮ್ ಹೀರೋನ ಮತ್ತೆ ಅಂಕಲ್ ನ ಕೇಳ್ತಾರೆ, ನೀವಿಬ್ರು ನನ್ ಮುತ್ತು ಮಾಣಿಕಗಳಿದ್ದಂಗೆ, ದಯವಿಟ್ಟು ಈ ಕೇಸ್ ನ ಹೆಂಗಾದ್ರೂ ಸಾಲ್ವ್ ಮಾಡ್ಕೊಟ್ಬಿಡಿ ಅಂತ ಪಾಪ ಕೇಳ್ಕೊಂಡ್ರು. ಇಷ್ಟು ದೊಡ್ಡ ವ್ಯಕ್ತಿ ಕೇಳ್ಕೊಂಡ್ರೆ ಚೆನ್ನಾಗಿರುತ್ತೆ, ಸರಿ ಆಯ್ತು ನಡೀರಿ ಸಾಲ್ವ್ ಮಾಡ್ಬಿಡೋಣ ಅಂತ ಹೇಳಿ ಇಬ್ರು ಗಂಭೀರವಾಗಿ ಅಲ್ಲಿಂದ ಹೊರಗಡೆ ನಡ್ಕೊಂಡ್ ಬಂದ್ರು. ಆದ್ರೆ ಎಲ್ಲಿಂದ ಸಾಲ್ವ್ ಮಾಡೋದು, ತಲೆ ಕಾಲೆ ಗೊತ್ತಿಲ್ವೇ ಕೇಸ್ ಎಲ್ಲಿಂದ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ. ಅದ್ ಇವ್ರಿಗೆ ಅರ್ಥ ಆಗದೆ ದಿಕ್ಕಾಪಲಾಗಿ ನಿಂತಿರ್ತಾರೆ. ಅವಾಗ ನಮ್ ಹೀರೋಗೆ ಶರ್ಲಾಕ್ ಹೋಮ್ಸ್ ಅವ್ರು ಹೇಳಿರೋ ಒಂದ್ ವಿಷಯ ನೆನಪು ಬರುತ್ತೆ. ಹತ್ರ ಟ್ರೀಟ್ಮೆಂಟ್, ಒಂದು ಮನುಷ್ಯನ ದೇಹಕ್ಕೆ ಕೊಡೋ ಟ್ರೀಟ್ಮೆಂಟ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಎರಡೂ ಒಂದೇ ತರ ಇರುತ್ತೆ. ಇವಾಗ ಒಬ್ಬನ್ಗೆ ಒಂದು ಕಾಯಿಲೆ ಇರುತ್ತೆ, ಅವನು ನಿನ್ನ ಹತ್ರ ಟ್ರೀಟ್ಮೆಂಟ್ ಗೋಸ್ಕರ ಬರ್ತಾನೆ. ನೀನ್ ಫಸ್ಟ್ ಏನ್ ಮಾಡ್ತೀಯಾ, ಅವನನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತೀಯಾ. ಸೆಕೆಂಡ್, ಅವನ್ ಬಾಯಿಂದಾನೆ ಅವ್ನ್ ಪ್ರಾಬ್ಲಮ್ ಏನ್ ಅನ್ನೋದನ್ನ ತಿಳ್ಕೊಂತೀಯ. ಮತ್ತೆ ಥರ್ಡ್, ನಿನ್ಗೆ ಹಿಂಗಿದ್ಯಾ, ನಿನ್ಗೆ ಹಂಗಿದ್ಯಾ, ಅಲ್ಲಿ ನೋವಾ ಇಲ್ಲಿ ನೋವಾ ಅಂತ ಹೇಳಿ ನಿನ್ನಲ್ಲಿರೋ ಒಂದು ಕ್ವೆಶನ್ಸ್ ನ ಅವನ್ ಮುಂದೆ ಇಡ್ತೀಯ. ನೆಕ್ಸ್ಟ್ ಫೈನಲ್ ಇದೇ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಇದೇ ಸೊಲ್ಯೂಷನ್ ಅಂತ ಹೇಳಿ ಅವನ್ಗೆ ಸೊಲ್ಯೂಷನ್ ನ ಕೊಡ್ತೀಯ. ಅದೇ ತರನೇ ಇನ್ವೆಸ್ಟಿಗೇಷನ್ ನ ಕೂಡ 4 ಭಾಗವಾಗಿ ಮಾಡಿ ನೋಡು, ನಿನ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ಇವಾಗ ನಮ್ ಹೀರೋ ಕೂಡ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಸ್ಟೆಪ್ ಏನು, ಅಬ್ಸರ್ವ್ ಮಾಡೋದು. ಸೊ ನಮ್ ಹೀರೋ ಮತ್ತೆ ಅಂಕಲ್ ಇಬ್ರು ಸೇರ್ಕೊಂಡು ಫಸ್ಟ್ ಕೊಲೆ ನಡೆದಿರೋ ಜಾಗದಲ್ಲಿ ಅಬ್ಸರ್ವ್ ಮಾಡೋಣ ಅಂತ ಆ ಜಾಗಕ್ಕೆ ಹೋಗ್ತಾರೆ. ಅಂತದ್ ಏನ್ ಅಬ್ಸರ್ವ್ ಮಾಡಿದ್ರು, ಯಾವ ರೀತಿಯಲ್ಲಿ ಕೇಸ್ ನ ಸಾಲ್ವ್ ಮಾಡಕ್ಕೆ ಮುಂದಾಗಿದ್ದಾರೆ ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಅದು ಬಂದ್ಬಿಡುತ್ತೆ. ಇನ್ನೊಂದು ½ ಅವರ್ ಅಲ್ಲಿ ಅದನ್ನು ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ಮಿಸ್ ಮಾಡದೆ ನೋಡಿ. ಅಂಡ್ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.